ವಿಡಿಯೋ ಮಾಡ್ತಾ ಇದೀನಿ, ಬೈಬೇಡ ದೀಪು. ಹೊಡಿತಾವನೆ ಹೆಂಡತಿಗೆ. ಸ್ವಾಮಿ, ನನ್ನ ಹೆಂಡತಿಗೆ ನಾನು ಹೊಡಿತಿದ್ದೀನಿ ಸ್ವಾಮಿ. ಬೇರೆ ಹೆಂಡತಿಗೆ ಹೊಡಿತಿದ್ದೀನ, ನಿಮ್ಮ ಪಕ್ಕದಲ್ಲಿ ಹಿಂಗೆ ಅಪ್ಲೋಡ್ ಮಾಡ್ತೀನಿ ದೀಪು. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಗೌಡಾಸ್ ವ್ಲಾಗ್. ಲೈಬ್ರರಿಗೆ ಹೋಗೋದಿತ್ತು, ಹಾಗಾಗಿ ಅವಳು ಬರೋವರೆಗೂ ವೆಯ್ಟ್ ಮಾಡಿ ಅವಳನ್ನು ಕರ್ಕೊಂಡು ಹೊರಟೆ. ಯಾಕಂತ ಅಂದರೆ ಅವಳಿಗೂ ಲೈಬ್ರರಿ ಪರಿಚಯ ಆಗಲಿ. ಬಂದಮೇಲೆ ಅವಳು ಓದ್ತಾಳೆ, ಬಿಡ್ತಾಳು, ಬುಕ್ಸನ್ನ ನೋಡ್ತಾಳೆ. ಅಲ್ಲಿ ರ್ಯಾಕ್ಗಳಲ್ಲಿ ಹೋಗ್ಬಿಟ್ಟು ಬುಕ್ಸನ್ನ ಚೆಕ್ ಮಾಡ್ತಾಳೆ, ಅದರ ನೇಮ್ಗಳನ್ನ ಓದೋ ಪ್ರಯತ್ನ ಮಾಡ್ತಾಳೆ. ಮತ್ತು ಸ್ಕೂಲಿಂದ ಬಂದಮೇಲೆ ಅವಳಿಗೂ ಸ್ವಲ್ಪ ರಿಫ್ರೆಶ್ ಥರ ಆಗ್ಬೇಕಲ್ಲ, ಹಾಗಾಗಿ ಹೊರಗಡೆ ಹೋದರೆ ಅವಳಿಗೂ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ಅಂದ್ಕೊಂಡು ಅವಳು ಬಂದಮೇಲೆ ಕರ್ಕೊಂಡು ಹೊರಟೆ. ಅಫ್ಕೋರ್ಸ್ ನನ್ನ ಗಂಡ ನನ್ನ ಮಾತೇ ಕೇಳೋದು ಅಲ್ವೇನಾ? ಹೇಳ ನೀನು ಸತ್ಯ ಹೇಳ್ಸ, ಅವ್ನು ಯಾರ ಮಾತು ಕೇಳ್ತಾನೆ? ಹೋಗಿತಾರೆ, ನಿಜ ಗೊತ್ತಾಗಿದ್ದಷ್ಟು ಹೋಗಿತಾರೆ. ಯಾವಾಗಲೂ ಅಷ್ಟೇ, ಅಪ್ಪ ಮಗಳು ಒಂದು ಟೀಮು. ನಾನು ಮಾತ್ರ ತಬ್ಲಿ ಥರ ಹಿಂದೆ ಸೀಟಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತೀನಿ. ಅವರೆಲ್ಲ ಇನ್ನೂ ಟಾಂಗ್ ಕೊಡ್ತಾ ಇರ್ತಾರೆ, ರೇಗಿಸ್ತಾ ಇರ್ತಾರೆ. ನಾನು ಒಳ್ಳೆ ಹಬ್ಬೆ ಪಾರಿ ಥರ ಹಿಂದೆ ಕುತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲವನ್ನು ಹೇಳುವಾಸೆ ಆದರೆ ನಮ್ಮನೆಯಿಂದ ಲೈಬ್ರರಿ ಹಬ್ಬಕ್ಕೆ ಆಗೋದು ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಆ 5 ಮಿನಿಟ್ಸಲ್ಲೇ ಲಾಂಗ್ ಡ್ರೈವ್ ಹೋಗೋ ಥರ ಫೀಲ್ ಮಾಡಿಕೊಂಡು ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗಿದ್ದ ಆಯಿತು. ಫೈನಲಿ ಲೈಬ್ರರಿ ಹತ್ರ ಬಂದ್ವಿ. ಲೈಬ್ರರಿ ಒಳಗೆ ಶೂಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು, ಯಾಕಂದರೆ ಎಲ್ಲರೂ ಓದ್ಕೋತಾ ಇರ್ತಾರೆ. ನಾನು ಫೋನ್ ತೊಗೊಂಡೋಗಿ ಅಲ್ಲಿ ಶೂಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಫೋನ್ನ ಇಟ್ಬಿಟ್ಟು ಹಾಗೆ ಹೋಗಿ 2 ಬುಕ್ ನಾನು ತೊಗೊಂಡೆ. ಚಿನ್ನಿ ಒಂದು ಸ್ಟೋರಿ ಬುಕ್ ತೊಗೊಂಡ್ಲು. ಹೊರಗಡೆ ಬಂದರೆ ದೀಪು ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಾನೆ ನಿಂತಿದ್ದ, ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಪಕ್ಕದಲ್ಲೇ ಪಾನಿಪುರಿ ಗಾಡಿ ಇತ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಪಾನಿಪುರಿನಾದ್ರು ತಿನ್ನೋಣ ಅಂತ ಹೇಳಿ ಹೋಗಿ ಪಾನಿಪುರಿ ಎಲ್ಲ ತಿಂದ್ವಿ. ಚೆನ್ನಾಗಿ ಬ್ಯಾಟಿಂಗ್ ಮುಗಿಯಿತು. ಅಷ್ಟೊತ್ತಿಗೆ ಬಂದು ಬಿಲ್ ಪೇ ಮಾಡಿದೆ. ಅಲ್ಲಿಂದ ಮನೆಗೆ ಹೊರಟ್ವಿ. ಯಾವಾಗಲೂ ಅವನು ಫ್ರೆಂಡ್ ಸೀಟಲ್ಲಿ ಕೂರೋದು. ಇವತ್ತು ನಾನು ಫಸ್ಟ್ ಓಡೋಗಿ ಕುತ್ಕೋಗ್ಬಿಟ್ಟಿದ್ದೆ ಫ್ರೆಂಡ್ ಸೀಟಲ್ಲಿ. ಅದಕ್ಕೆ ಸಿಟ್ಟು ಮಾಡಿಕೊಂಡು ಹಂಗೆ ರೇಗಾಡ್ತಿದ್ದಾರೆ ನಮ್ಮ ಮೇಡಮ್ಮು. ಹೊಡಿತಾವನೆ ಹೆಂಡತಿಗೆ. ಸ್ವಾಮಿ, ನನ್ನ ಹೆಂಡತಿಗೆ ನಾನು ಹೊಡಿತಿದ್ದೀನಿ ಸ್ವಾಮಿ. ಬೇರೆ ಹೆಂಡತಿಗೆ ಹೊಡಿತಿದ್ದೀನ, ನಿಮ್ಮ ಪಕ್ಕದಲ್ಲಿ ನಾನು ಫ್ರೆಂಡ್ ಸೀಟಲ್ಲಿ ಅಪರೂಪಕ್ಕೆ ಫ್ರೆಂಡ್ ಸೀಟಲ್ಲಿ ಕೂತಿದ್ದೀನಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಿಂಗೆ ಅಪ್ಲೋಡ್ ಮಾಡ್ತೀನಿ ದೀಪು. ವಿಡಿಯೋ ಮಾಡ್ತಾ ಇದ್ದೀನಿ, ಬೈಬೇಡ ದೀಪು. ಫುಲ್ ಡೀಸೆಂಟ್ ಆಗಿರೋ ಬೈಯಲ್ಲ. ಏನಂತ ಬೈತೀಯ? ಏನ್ ಮಾತಾಡ್ಕೊಂಡ್ರ ಇಬ್ರು? ಏನ್ ಮಾತಾಡ್ಕೊಂಡ್ರ ಸಾನು? ಇಲ್ಲೇ ಇಲ್ಲ, ಹೇಳೆ ಏನ್ ಸೀಕ್ರೆಟ್ ಹೇಳೆ. ಬಂದಿದ್ದಾಗ ಪರವಾಗಿಲ್ಲ. ಟೈಮಲ್ಲಿ ನನ್ನ ಮನಸ್ಸಿನ ಮಾತಿದ್ದು, ನಿಮ್ಮಪ್ಪ ಬ್ಯಾಂಗ್ಳೂರ್ಗೆ ಹೋಗ್ಲಿ ಮಗಳೇ, ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಆನ್ ದ ವೇ ಹೋಗ್ತಾ ಮಸ್ಕ ಬಂದ್ ಮಾಡ್ತಾ ಇದ್ರು. ಅದನ್ನು ನೋಡಿದ್ವಿ. ನಿನ್ನೆ ತಾನೇ ಇದನ್ನು ನೋಡಿ ನಾನು ದೀಪುಗೆ ರೀಲ್ಸ್ ಶೇರ್ ಮಾಡಿದ್ದೆ ಇಲ್ಲಿಗೆ ಹೋಗೋಣ ಅಂತ. ಬಟ್ ಹೋಗ್ತಾ ದಾರಿಲಿ ಆನ್ ದ ವೇ ಸಿಕ್ತು. ಹಾಗೆ ನಮ್ಮ ಅಣ್ಣಂಗೂ ಫೋನ್ ಮಾಡಿಕೊಂಡು ಇಲ್ಲಿ ಮಸ್ಕ ಬಂದು ತಿಂತಾ ಇದ್ದೀವಿ, ನೀನು ಬಾ ಅಂತ ಹೇಳಿ ಫೋನ್ ಮಾಡಿದೆ. ಆಮೇಲೆ ಮಸ್ಕ ಬಂದು ಆರ್ಡ್ರ್ ಮಾಡಿ ನಿಂತ್ಕೊಂಡಿದ್ವಿ. ಅಷ್ಟರೊಳಗೆ ನಮ್ಮ ಅಣ್ಣನು ಬಂದ.
ಅವರು ಮಾಡ್ತಿದ್ದಂಥ ಎಲ್ಲ ಫ್ಲೇವರ್ ಮಸ್ಕಾಬನ್ನು ಆರ್ಡ್ರ್ ಮಾಡಿದ್ವಿ, ತಿಂದ್ವಿ. ಬಟ್ ಪರ್ಸ್ನಲಿ ನಮ್ಗೆ ಇಷ್ಟ ಆಗಿದ್ದು ಚಾಕ್ಲೇಟ್ ಮಸ್ಕಾಬನ್ ಒಂದೇ. ನನ್ನ ಮಗಳಿಗೆ ಆಲ್ ಟೈಮ್ ಫೇವ್ರೆಟ್ ಅದು ಸ್ಟ್ರಾಬೆರಿ ಫ್ಲೇವರು. ಅವಳು ಏನು ತೊಗೊಂಡ್ರು ಸ್ಟ್ರಾಬೆರಿ ಫ್ಲೇವರೇ ಬೇಕು ಅಂತಾಳೆ. ಸೊ ಹಾಗಾಗಿ ಅವಳು ಅದನ್ನೇ ತಿಂದ್ವಿ. ನಮಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಯಿತು. ಎಲ್ಲದನ್ನು ಆರ್ಡ್ರ್ ಮಾಡ್ಕೊಂಡು ತಿಂದಾಯಿತು. ಕೊನೆಗೆ ಅಣ್ಣಂಗೆ ಯಾವುದೋ ಈವೆಂಟ್ದು ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಬರಕ್ಕೆ ಅಂತ ಅವ್ನು ಹೇಳ್ತಾ ನಾವು ಮನೆ ಕಡೆ ಹೊರಟ್ವಿ. ಯಾಕೆ ಯಾಕೆ ಏನೋಗ್ಲಿ ಸರ್, ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಹಾಫ್ ಆನ್ ಅವರ್ ಆಗಿರಲಿಲ್ಲ. ಕಸ್ಟಮರ್ ಕಡೆಯಿಂದ ಕಾಲ್ ಬಂತು, ಶಾಪಲ್ಲಿದ್ದೀವಿ ಬನ್ನಿ ಅಂತ ಹೇಳಿ. ಓಕೆ ಅಂತ ಹೇಳ್ಬಿಟ್ಟು ಮತ್ತೆ 3 ಜನ ಶಾಪಿಗೆ ಹೋದ್ವಿ. ಕಸ್ಟಮರ್ ಇದ್ದಾಗ ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತೇಳಿ ಶೂಟ್ ಮಾಡಲಿಲ್ಲ. ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಟು ಹೋಮ್. ಮನೆಗೆ ಬಂದ ತಕ್ಷಣ ಅವಳು ಹೋಮ್ವರ್ಕ್ ಮಾಡೋಕೆ ಕೂತ್ಕೊಂಡ್ಳು. ನಾನು ಅಡುಗೆ ಮಾಡೋಕ್ಕೆ ಅಂತ ಹೋದೆ. ಅವಳದು ಹೋಮ್ವರ್ಕು ಮುಗೀತು, ನಂದು ಅಡುಗೆನೂ ಆಯಿತು. ಎಲ್ಲ ಊಟ ಮಾಡಿ ಒಂದು ಆಟ ಕೇರಮ್ ಮಾಡೋಣ ಅಂತ ಕೂತ್ಕೊಂಡ್ವಿ. ನಮ್ಮಪ್ಪ, ಸಾನ್ವಿಯವರಪ್ಪ, ಸಾನ್ವಿ, ನಾನು 4 ಜನನು ಕೂತ್ಕೊಂಡು ಕೇರಮ್ ಆಡಿದ್ವಿ. ಇವತ್ತಿಗೆ ನಮ್ಮ ಡೇ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಬಾಯ್.